ಕುದುರೆ ಕುದುರೆ ಗೊರಪ್ಪ ಅಂತಾರೆ. ಚಾಟಿ ಹೊಡ್ಕೊಂತಾರೆ. ಚಾಟಿ ಹೊಡ್ಕಂತಾರ. ದೇವನ ದಂಡಿಸ್ಕೊಳ್ಳೋದು. ಒಂದ್ ನಿಮಿಷ. ನಮ್ದೇನಾದ್ರೂ ತಪ್ಪಿದ್ರೆ ಕ್ಷಮಿಸಪ್ಪ, ದೇವನ್ ದಂಡಿಸ್ಕೊಳ್ಳೋದು ಬಾರಿ ಕೋಲ್ ಇರ್ತೈತ್ರಿ. ಇಲ್ಲಿ ತೋರಿಸ್ತೇನ್ರಿ ನಿಮಗೆ. ಇವ್ರ ಚಾಟಿ ಗೊರಪ್ಪ. ಚಾಟಿ ಗೊರಪ್ಪ. ಹಾ, ಕಾಲಿಗೆ ಹೊಡ್ಕೊಂತಾರೆ. ಅವ್ರಿಗೇನ್ ನೋವು ಅನ್ಸಲ್ಲ. ಆತನ ಸೇವೆ ಅದ. ಡಮರುಗ ಬಾರಿಸ್ತಾರ, ಕಂಬಳಿ, ಅದು ಒಂದ್ ಸೇವೆ. ದೋಣಿ, ತ್ರಿಶೂಲ, ಆತನ ರೂಪದಾಗ ಅವ್ರ ಸೇವೆ ಮಾಡೋದು. ಮಣಿಕಮಲ ಸುಸವ ಮಾಡಕ ಗೊರವ ರೂಪದಾಗ ಬಂದ್ಬಿಟ್ರಿ. ಈಶ್ವರ ಶಿವಪ್ನಾಥ ಈ ಗೊರವ ರೂಪದಾಗ ಬಂದು ತ್ರಿಶೂಲ, ಡಮರುಗ ಅವೆಲ್ಲ ರಾಕ್ಷಸರ ಸಂಹಾರ ಮಾಡಿದ. ಶಿಬರ ಅಂತ ಮಾಡ್ತಾರೆ. ಶಿಬರ ಅಂದ್ರೆ ಏನು ಹಾಗಾರೆ? ಶಿಬರ ಈಗ ಒಂದ್ ಊರಿಗೆ ಒಂದ್ ಶಿಬರ ಅಂತ ಇರುತ್ತೆ. ಏನಕ್ಕೋಸ್ಕರ ಶಿಬರ ಅಂತ ಬಂದ್ಕಂತಂದ್ರೆ? ಶಿಬರ ಅಂದ್ರೆ ಒಂದ್ ದೇವ್ರಿಗೆ ಒಂದು ಕಳಶ ಇದ್ದಂಗ್ರಿ. ಒಂದ್ ಕಳಶ ದೇವ್ರ ಅವ್ರ ಈಗ ಹೆಚ್ಚಾಗ್ಬಿಟ್ಟತ್ರಿ. ಬೆಲ್ಲ ಭಕ್ತರು ಒಂದೊಂದ್ ನಾವು ಮಾಡ್ಬೇಕು, ನಾವು ಸೇವೆ ಮಾಡ್ಬೇಕು. ಅವಾಗೆಲ್ಲ ಕ್ರಮೇಣ ಈಗ ಅದು ಬರ್ತಾ 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 ಜಾಸ್ತಿ ಆಗಿದೆ. ತ್ರಿಶೂಲ ಸಂಹಾರ ಮಾಡಿದ್ದು ಅಲ್ಲಿ ಈಶ್ವರ, ಕೆಳಗ ರಾಕ್ಷಸರ ಈಶ್ವರ, ಕಡೆ ಪಾರ್ವತಿ. ಮೈಲಾರಲಿಂಗಪ್ಪ, ಗಂಗಮಾಳಮ್ಮ. ಮೂಲತಃ ಶಿವ ಪಾರ್ವತಿ. ಮೌನಗುಪ್ತವಾಗಿ. ಮೌನಗುಪ್ತ ಅಂದ್ರೆ ಮಾತಾಡಂಗಿಲ್ರಿ. ಎಲ್ಲ ಭಕ್ತರು ಬಂದ್ರು ಅವತ್ತು ಧ್ವನಿ ಯಾರು ಧ್ವನಿ ಎತ್ತಲ್ಲ. 7 ಕೋಟಿ ಏನಲ್ಲ, ಗೆಜ್ಜೆ ಶಬ್ದ ಮಾಡಲ್ಲ, ಮೌನವಾಗಿ ಬರ್ತಾರೆ. ಉತ್ಸವ ಮೂರ್ತಿ ಜೊತೆಗೆ ಗುರುಗಳು ಎಲ್ಲ ನಮ್ಮ ಬಾಬುದಾರ ಎಲ್ಲರೂ ಬಂದು ಈ ಡೆಂಕನ ಮರಡಿಗೆ ಬಂದು ರಾಕ್ಷಸರ ಸಂಹಾರ ಆಕೈತ್ರಿ ಅವತ್ತು. ಇದು 7 ಕೋಟಿ ಮೈಲಾರಲಿಂಗೇಶ್ವರ ದೇವಸ್ಥಾನ ಮೂಲತಃ ಮೈಲಾರದಲ್ಲಿ ಲಿಂಗ ಉದ್ಭವ ಆಗೈತಿ. ಉದ್ಭವ ಲಿಂಗ. ಆಮೇಲೆ ಇದು ಒಳ್ಳೆ ಪುಣ್ಯ ಕ್ಷೇತ್ರ ಅಂತ. ಋಷಿ ಮುನಿಗಳು ತಪಸ್ ಮಾಡ್ತಕ್ಕಂಥ ಕ್ಷೇತ್ರ ಇದು. ಇಲ್ಲಿ ಆ ಋಷಿ ಮುನಿಗಳನ್ನ ಯಜ್ಞ ಎಲ್ಲ ತಪ್ಪಿಸ್ಬೇಕಂದು ದುಷ್ಟ ಶಕ್ತಿಗಳು, ರಾಕ್ಷಸರು ಅವರೆಲ್ಲರೂ ಮಣಿಕಮಲಾಸುರರು ಬಂದು ಇಲ್ಲೆಲ್ಲ ಅವ್ರನ್ನ ಹೋಮ ಅವನನ್ನ ಕೆಡಿಸ್ತಿದ್ರಂತ. ನಮಸ್ಕಾರ ರೀ. ನಮಸ್ಕಾರ. ನಿಮ್ಮ ಹೆಸರೇನ್ರಿ? ನಮ್ಮ ಹೆಸರು ಮಲ್ಡಿ ಪೂಜಾರಿ ಮಾರ್ತಾಂಡಪ್ಪ ಡಂಬಳ ಅಂತ. ನಾವು ಮಲ್ಡಿ ಸೇವಾ ಮಾಡ್ಕೊಂತ ಬರ್ತೇವಿ. 11 ದಿನ ದೇವ್ರ ಸೇವೆ ಮಾಡ್ಕೊಂತ ಇಲ್ಲೇ ಇರ್ತವ್ರಿ. ಬಂದಂತ ಭಕ್ತರಿಗೆ ಇಲ್ಲಿ ಭಂಡಾರ ಹಚ್ಚದ, ದೋಣಿ ಸೇವೆ ನಡಿತೈತ್ರಿ. ಇಲ್ಲಿ ಮುಂದ್ ಐತ್ ನೋಡ್ರಿ, ಇಲ್ಲಿ ದೋಣಿ ತೋರ್ಸ್ತ. ಇದು ದೋಣಿ ಇಲ್ರಿ? ಇದು ಬರ್ರಿ ಮುಂದ್ ಬರ್ರಿ, ಈ ಕಡೆ ಬರ್ರಿ, ತೋರ್ಸ್ತ ಬರ್ರಿ. ಇದು ದೋಣಿ ಸೇವೆ ರೀ. ವರ್ಷಕ್ಕೊಮ್ಮೆ ಅವ್ರೆಲ್ಲ ಮೀಸಲು ಬುತ್ತಿ ತಂದು ದೇವ್ರಿಗೆ ಅರ್ಪಣೆ ಮಾಡಿ ಜಾತ್ರೆಗೆ ಬಂದು ಹಣ್ಣಕಾಯಿ ಮಾಡ್ಸ್ಕೊಂಡ್ ಕಾಣಿಕಾಯಿ ಕೇಳ್ಕೊಂಡ್ ಜಾತ್ರೆ ಮಾಡ್ಕೊಂಡ್ ಹೋಗ್ತಾರೆ. ಆದ್ರೆ ಮೂಲತಃ ಎಲ್ಲಿಯವರು ಅಂತ ನೀವು? ನಾವ್ ಇದೇ ಊರ ಮೈಲಾರದಾರೇನ್ರಿ ನೀವು? ಈಗ ನನಗೆ ಮೈಲಾರದ ಒಂದಿಷ್ಟು ಇತಿಹಾಸ ಹೇಳ್ರಿ ನೀವು. ಮೈಲಾರದಲ್ಲಿ ಮೈಲಾರಪ್ಪ ಹೆಂಗ್ ಬಂದ, ಆಮೇಲೆ ಇನ್ನೊಂದೇನು ಅಂತ ಅಂದ್ರೆ ಪಡಿಗಿತ್ತು ಇದು ಏನೋ ದೋಣಿ ತುಂಬಿಸದೆ ಅದಕ್ಕೆ, ಆಮೇಲೆ ಶಿಬಿರ ಅಂತ ಅಂತಾರೆ. ಶಿಬಿರ ಅನ್ನೋದು ಏನು ಕುಟ್ಕಂತು? ಇದು 7 ಕೋಟಿ ಮೈಲಾರಲಿಂಗೇಶ್ವರ ದೇವಸ್ಥಾನ ಮೂಲತಃ ಮೈಲಾರದಲ್ಲಿ ಲಿಂಗ ಉದ್ಭವ ಆಗೈತಿ. ಉದ್ಭವ ಲಿಂಗ. ಆಮೇಲೆ ಇದು ಒಳ್ಳೆ ಪುಣ್ಯ ಕ್ಷೇತ್ರ ಅಂತ. ಋಷಿ ಮುನಿಗಳು ತಪಸ್ ಮಾಡ್ತಕ್ಕಂಥ ಕ್ಷೇತ್ರ ಇದು. ಇಲ್ಲಿ ಆ ಋಷಿ ಮುನಿಗಳನ್ನ ಯಜ್ಞ ಎಲ್ಲ ತಪ್ಪಿಸ್ಬೇಕಂದು ದುಷ್ಟ ಶಕ್ತಿಗಳು, ರಾಕ್ಷಸರು ಅವರೆಲ್ಲರೂ ಮಣಿಕಮಲಾಸುರರು ಬಂದು ಇಲ್ಲೆಲ್ಲ ಅವ್ರನ್ನ ಹೋಮ ಅವನನ್ನ ಕೆಡಿಸ್ತಿದ್ರಂತ. ಅದ್ರಾಗೆಲ್ಲ ಅನಾಚಾರ ಇದನ್ನ ಮಾಡ್ಸ್ಕೊಂತ ಇತ್ತಂತ. ಅವಾಗ ದೇವಾನ್ ದೇವತೆಗಳೆಲ್ಲರೂ ಋಷಿ ಮುನಿಗಳು ಮೈಲಾರಲಿಂಗೇಶ್ವರನ್ ಬೇಡ್ಕೊಂಡ್ರಂತ. ನಾವೆಲ್ಲ ಈ ತರ ದೇವ್ರ ಸೇವೆ ಮಾಡ್ತಿದೀವಿ, ನಮಗೆ ರಾಕ್ಷಸರು ಉಪಟಳ ಕೊಡ್ತಾರ ಅಂದ್ ಕೇಳಿದಾಗ ಮೈಲಾರಲಿಂಗಪ್ಪ, ಗಂಗಮಾಳಮ್ಮ ಗೊರವ ರೂಪದಾಗ ಬಂದು ಡೆಂಕನ ಮರಡಿ ಅಂತಾರ. ಇದು ಡೆಂಕನ ಮರಡಿ. ಇಲ್ಲಿ ಹೋಮ ತಪಸ್ಸನ್ ಮಾಡಿ ಋಷಿ ಮುನಿಗಳು ಪೂಜೆ ಮಾಡೋ ಹೊತ್ನಾಗ ಅವ್ರು ಕಾಡ್ತಿದ್ರಂತ. ಅವಾಗ ಋಷಿ ಮುನಿಗಳು ಬೇಡ್ಕೊಂಡಾಗ ಬೆಳಗಿನ ಜಾವ 4:30ಕ್ಕ ಮಣಿಕಮಲಾಸುರರನ್ನ ಮೈಲಾರಲಿಂಗೇಶ್ವರ, ಗಂಗಮಾಳಮ್ಮ ಮೌನಗುಪ್ತವಾಗಿ. ಮೌನಗುಪ್ತ ಅಂದ್ರೆ ಮಾತಾಡಂಗಿಲ್ರಿ. ಎಲ್ಲ ಭಕ್ತರು ಬಂದ್ರು ಅವತ್ತು ಧ್ವನಿ ಯಾರು ಧ್ವನಿ ಎತ್ತಲ್ಲ. 7 ಕೋಟಿ ಏನಲ್ಲ, ಗೆಜ್ಜೆ ಶಬ್ದ ಮಾಡಲ್ಲ, ಮೌನವಾಗಿ ಬರ್ತಾರೆ. ಉತ್ಸವ ಮೂರ್ತಿ ಜೊತೆಗೆ ಗುರುಗಳು ಎಲ್ಲ ನಮ್ಮ ಬಾಬುದಾರ ಎಲ್ಲರೂ ಬಂದು ಈ ಡೆಂಕನ ಮರಡಿಗೆ ಬಂದು ರಾಕ್ಷಸರ ಸಂಹಾರ ಆಕೈತ್ರಿ ಅವತ್ತು. ವರ್ಷಕ್ಕೊಂದೇ ಸರಿ. ಮೊದಲಿಗೆ ರಥಸಪ್ತಮಿ ಅಂದು 11 ದಿನ ಮುಂಚಿತವಾಗಿ ಗುಡಿಯಲ್ಲಿ ಹಾಲು ಖುಷಿ ಎಲ್ಲಾ ಬಾಬುದಾರಿಗೆ ಗುರುಗಳು ನಮಗೆ ಕಂಕಣ ಬದ್ಧ ಕಟ್ತಾರೆ. ನಮಗ್ ಕಂಕಣ ಕಟ್ಟಿ ಭಂಡಾರದ ಆಶೀರ್ವಾದ ಮಾಡಿ ನಮಗ್ ಕಳಿಸ್ತಾರೆ. ನಮ್ಗೆಲ್ಲ ಒಂದೊಂದು ಸೇವಕರು ಮಾಡಿ ನಾವು ಬಂದು ಇಲ್ಲಿ ಕಾಯಕ ಮಾಡ್ತೇವೆ. ಅಂದ್ರೆ ನಿಮಗೆ ಒಂದೊಂದು ಸೇವೆ ಮಾಡ್ರಿ ಅಂತ ಹಂಚ್ಬಿಡ್ತಾರ ಅವ್ರು. ಮೂಲ ಹಂಚ್ಬಿಟ್ಟಾರಿ. ನಾವು ಮಲ್ಡಿ ಪೂಜಾರಿ ಅಂತಾರೆ. ನಾವು ಮಲ್ಡಿ ಸೇವೆ ಮಾಡ್ಕೊಂತ ಪೂಜೆ ಮಾಡ್ಕೊಂತ ದಿನನಿತ್ಯ ಬಂದಂತ ಭಕ್ತರು ದೋಣಿ ತುಂಬಿಸ್ತಾರ, ಹಣ್ಕಾಯಿ ಮಾಡಿಸ್ತಾರ. ಅವ್ರಿಗೆ ಎಲ್ಲಾ ಸೇವೆ, ಎಲ್ಲಾ ರೀತಿಯಿಂದ ಸೇವೆ ಮಾಡ್ಕೊಂಡು ಭಂಡಾರ ಹಚ್ಚಿ ಆಶೀರ್ವಾದ ಮಾಡಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಂತೇವೆ. ಅದ್ರ ಮೂಲತಃ ಅದವೇ ಇತಿಹಾಸ ಇದು ಡೆಂಕನ ಮರಡಿ ಜಾತ್ರಾ.
ಯಾರಿಗೆ ಮೈಲಾರಲಿಂಗಪ್ಪಂಗೆ ಶಿವನ ಸ್ವರೂಪ ಅಂತ ಅಂತಾರೆ. ಶಿವನಿಂದ ಉದ್ಭವ ಆದವನು ಅಂತ ಹೇಳಿ. ಹೌದ್ರಿ ಶಿವನೇ ಆತ ಶಿವನೇ ರೀ ಅದು. ಶಿವನೇ ಮಣಿಕಮಲಾಸುರ ಸಂಹಾರ ಮಾಡಾಕ ಒಂದು ಮಣಿಕಮಲಾಸುರ ಸಂಹಾರ ಮಾಡಾಕ ಗೊರವ ರೂಪದಾಗ ಬಂದ್ಬಿಟ್ರಿ ಈಶ್ವರ ಶಿವಪ್ನಾಥ ಈ ಗೊರವ ರೂಪದಾಗ ಬಂದು ತ್ರಿಶೂಲ ಡಮರುಗ ಅವೆಲ್ಲ ರಾಕ್ಷಸರ ಸಂಹಾರ ಮಾಡಿದ. ರಾಕ್ಷಸರನ್ನ ಸಂಹಾರ ಮಾಡಿ 11ನೇ ದಿನ ಲಾಸ್ಟ್ನೇ ದಿನ ಫಸ್ಟ್ನೇ ದಿನ ಸ್ಟಾರ್ಟ್ ಆಗೋದು ರಥ ಸಪ್ತಮಿ ಅಂದು ಹಾಲು ಉಪ್ಪಿಸಿ ಬಾಬದರೆಲ್ಲರಿಗೆ ಕಂಕಣ ಕಟ್ಟಿ ಬಂಡ್ರ ಹಚ್ಚಿ ಕಳ್ಳಿಕ್ಕೆಲ್ಲ ಒಂದೊಂದು ಸೇವೆ ಮಾಡ್ಕೊಂತ ಬರ್ತಾವ್ರಿ. 11ನೇ ದಿನ ಲಾಸ್ಟ್ನೇ ದಿನ ಬೆಳಗ ಮುಂಜಾನೆ 5:30ಕ್ಕ ಮೌನ ಗುಪ್ತ ಸವಾರಿ ಅಂತ ಬರ್ತೈತಿ. ಅವತ್ ರಾಕ್ಷಸರನ್ನ ಸಂಹಾರ ಮಾಡ್ತಾರ ಮೈಲಾರಲಿಂಗಪ್ಪ ಗಂಗಮಾಳ. ಇಲ್ಲೇ ಈ ಭಾಗದಾಗ ಸಂಹಾರ ಮಾಡಿ ಬೆಳಗಿನ ಜಾವ ಎಲ್ಲಾ ಭಕ್ತರನ್ನ ಕರ್ಸ್ಕೊಂಡು ಪಂಜಿನ ಮೆರವಣಿಗೆ ಬರ್ತೈತಿ. ಅವತ್ತೆಲ್ಲಾ ಭಕ್ತರನ್ನ ಕರ್ಸ್ಕೊಂಡ್ ಭಂಡಾರದ ಆಶೀರ್ವಾದ ಮಾಡಿ ಎಲ್ಲಾ ಭಕ್ತರಿಗೆ ಕೂಡ್ಸ್ಕೊಂಡ್ ಸಂಜೆ 5:30ಕ್ಕ ಎಲ್ಲಾ ಭಕ್ತರು ಬಂದ್ಮೇಲೆ ಸೀದಾ ಕಾಣಿಕೆ ಸ್ಥಳಕ್ಕೆ ಹೋಗಿ ಗೊರಪ್ಪಜ್ಜನ್ ಕರ್ಕೊಂಡ್ ಎಲ್ಲಾ ಭಕ್ತರನ್ನ ಸೇರಿಸಿ ಗುರುಗಳ ಆಶೀರ್ವಾದ ಮಾಡ್ತಾರೆ. ಕಾರಣಿಕ ಬಿಲ್ಲ ನೇರಿ ಕಾರಣಿಕ ನುಡಿತಾರ. ಅದು ಮೂಲತಃ ಅಷ್ಟು ಇತಿಹಾಸ. 11 ದಿನಗಳ ಜಾತ್ರಾ ಮಹೋತ್ಸವ. ಅವಾಗ ಸಂಹಾರ ಮಾಡಿದ್ರು ಗೊತ್ತಲ್ಲ ರಾಕ್ಷಸರನ್ನ, 11 ದಿವಸದ ಕಾಲ ಯುದ್ಧ ಆಗಿತ್ರ ಆಗರದು. 11 ದಿನ ತಪಸ್ರಿ ಅದು ತಪಸ್ಸು. ಋಷಿ ಮುನಿಗಳು ಬೇಡ್ಕೊಂಡ್ರು. ಋಷಿ ಮುನಿಗಳೆಲ್ಲ ಬೇಡ್ಕೊಂಡಾಗ ಶಿವ ಅಲ್ಲಿ ಪ್ರತ್ಯಕ್ಷ ಆದ. ಎಲ್ಲಾ ದೇವಾನುದೇವತೆಗಳು ಬೇಡ್ಕೊಂಡಾಗ ಶಿವ ಪ್ರತ್ಯಕ್ಷ ಆಗಿ ಮಣಿಕಮಲಾಸುರ ಸಂಹಾರ ಮಾಡಿದ. ಅವತ್ತಿನ ದಿನ ಬೆಳಗ ಮುಂಜಾನೆ ಮಾಡಿ ಮೇಲೆ ಭಕ್ತರೆಲ್ಲರೂ ಬೇಡ್ಕೊಂಡು ಎಲ್ಲಾ ದುಷ್ಟರನ್ನ ಶಿಕ್ಷಣೆ ಮಾಡಿ ಶಿಷ್ಟರನ್ನೆಲ್ಲಾ ಭಕ್ತರನ್ನ ರಕ್ಷಣೆ ಮಾಡಿ ಭಂಡಾರ ಆಶೀರ್ವಾದ ಮಾಡಿ ಕಾರಣಿಕ ಹೇಳಿ ಜಾತ್ರೆ ಚಾಲನೆ ಕೊಡ್ತಾರ ವರ್ಷಕ್ಕೊಂದ್ಸರಿ. ಈಗ ಇದನ್ನ ಏನೋ ಇದಕ್ಕೇನೋ ಅಂತಾರಲ್ಲ, ಈಗ ಡಂಕಣ ಮಡಿ ಆಯ್ತ್ರಿ. ಈಗ ಶಿಬಿರ ಅಂತ ಮಾಡ್ತಾರೆ. ಶಿಬಿರ ಅಂದ್ರೆ ಏನು ಹಾಗಾರೆ? ಶಿಬಿರ ಈಗ ಒಂದ್ ಊರಿಗೆ ಒಂದ್ ಶಿಬಿರ ಅಂತ ಇರುತ್ತೆ. ಏನಕ್ಕೋಸ್ಕರ ಶಿಬಿರ ಅಂತ ಬಂದ್ಕಂತಾಗಾರೆ? ಶಿಬಿರ ಅಂದ್ರೆ ಒಂದ್ ದೇವ್ರಿಗೆ ಒಂದು ಕಳಶ ಇದ್ದಂಗ್ರಿ. ಒಂದ್ ಕಳಶ ದೇವ್ರ ಈಗ ಹೆಚ್ಚಾಗ್ಬಿಟ್ಟತ್ರಿ. ಬೆಲ್ಲ ಭಕ್ತರು ಒಂದೊಂದ್ ನಾವು ಮಾಡ್ಬೇಕು, ನಾವು ಸೇವೆ ಮಾಡ್ಬೇಕು. ಅವಾಗೆಲ್ಲ ಕ್ರಮೇಣ ಈಗ ಅದು ಬರ್ತಾ 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 ಜಾಸ್ತಿ ಆಗಿದೆ. ಅಂದ್ರೆ ಅವಾಗ ನೀವ್ ಹೇಳ್ತಿರೋ ಪ್ರಕಾರ ಏನು ಅಂತಂದ್ರೆ ಎಲ್ಲಿ ಆ ಪರಮಾತ್ಮ ಹೆಜ್ಜೆ ಇಟ್ಟಿದ್ನೋ ಅಲ್ಲೆಲ್ಲ ಶಿಬಿರ ಆಗಿದಾವೆ. ಇನ್ನು ಭಕ್ತಿ ಹೆಚ್ಚಿಗೆ ಎಲ್ಲರೂ ಮಾಡ್ತಾ ಇದಾರೆ. ಇವಾಗ ಭಕ್ತಿ ಹೆಚ್ಚಾಗಿ ಮಾಡ್ತಿದಾರೆ. ಬಟ್ ಅವಾಗಿಂದ್ರಲ್ಲ ಆದ್ರೆ ಎಲ್ಲೆಲ್ಲ ಹೆಜ್ಜೆ ಇಟ್ಟಿದ್ನೋ ಅಲ್ಲೆಲ್ಲ ಗುರುತಿಗೋಸ್ಕರ ಶಿಬಿರ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಮೂರ್ತಿನೋ ಅಥವಾ ಅದು ಇದರ ಇಲ್ಲಿ ಪ್ರತಿಮೆ ಇರೋದ್ರಲ್ಲಿ ಪ್ರಭಾವಳಿ ಅಂತೀವಲ್ಲ, ಪ್ರಭಾವಳಿ ಮೂಲ ಪ್ರತಿಮೆ ರೀ ಶಿಬಿರ ಅಂತಾರೆ. ಇದಕ್ಕ ಮೂಲತಃ ಮೈಲಾರಲಿಂಗಪ್ಪ ರೀ. ಇಲ್ಲಿ ಡಂಕನಮರಡಿ ಅನ್ನೋದಕ್ಕ ಡಂಕನಮರಡಿ ಸಿದ್ದೇಶ್ವರ ಅಂತಾರೆ. ಡಂಕನಮರಡಿ ಸಿದ್ದೇಶ್ವರ ಅಲ್ಲ, ನಾನ್ ಕೇಳ್ತಿರೋದು ಈಗ ಇಲ್ಲಿ ಇದೆಯಲ್ಲ, ಇದು ಲಿಂಗನೋ ಅಥವಾ ಇದು ಪ್ರಭಾವಳಿ ಅಂತೀವಲ್ಲ? ಪ್ರಭಾವಳಿ ತರ ಮೂರ್ತಿ ರೀ. ಮೂರ್ತಿ ಶಿವಾರ ಇಲ್ಲೇ ನೋಡ್ರಿ. ತ್ರಿಶೂಲ ಸಂಹಾರ ಮಾಡಿದ್ದು ಅಲ್ಲಿ ಈಶ್ವರ, ಕೆಳಗ ರಾಕ್ಷಸರ ಈಶ್ವರ, ಆ ಕಡೆ ಪಾರ್ವತಿ. ಮೈಲಾರಲಿಂಗಪ್ಪ ಗಂಗಮಾಳಮ್ಮ ಮೂಲತಃ ಶಿವ ಪಾರ್ವತಿ. ಗಂಗಮಾಳಮ್ಮ ಅಂತಂದ್ರೆ ಯಾರ್ರಿ ಅವ್ರು? ಈಗ ಪಾರ್ವತಿ ಶಿವಂಗೆ ಮೈಲಾರ ಅಂತ ಅಂತಾರೆ, ಮೈಲಾರಲಿಂಗಪ್ಪ ಅಂತ ಅಂತಾರೆ. ಅದನ್ನ ಸ್ವರೂಪ. ಶಿವಪ್ಪ ಏನ್ ಮಾಡಿದ, ಒಂದು ಬೇರೆ ರೂಪ ತಾಳಿದ. ಕಂಬಳಿ ಜೋಳಿಗೆ ಏನೋ ಒಂಥರ ಗುಪ್ತವಾಗಿ ರಾಕ್ಷಸನ ಸಂಹಾರ ಮಾಡಿದ ಗೊರವ ರೂಪದಾಗ ಬಂದು ತನ್ನ ಹೆಂಡತಿ ಗಂಗಮಾಳಮ್ಮನ್ನ ಪಾರ್ವತಿನ ಗಂಗಮಾಳಮ್ಮನಾಗಿ ಮಾಡಿದ. ಅವ್ರು ಬಂದು ಸಂಹಾರ ಮಾಡಿ ಇಲ್ಲಿ ನೋಡ್ರಿ ರಾಕ್ಷಸರ ಅವ್ರು ಅಲ್ಲಿ ಮೂರ್ತಿ. ಆ ರಾಕ್ಷಸ ಸಂಹಾರ ಮಾಡಿ ರಾಕ್ಷಸನು ಬೇಡ್ಕಂದಂತ, ನಿನ್ನ ಪಾತ್ರೊಳಗ ನಾನು ಇರ್ತಾನೆ, ನಿನ್ ಸೇವೆ ಮಾಡ್ಕಂತ ನನ್ಗೆ ಮುಕ್ತಿ ಕೊಡು ಅಂದಾಗ ಆ ಶಿವನನ್ನ ತನ್ನ ಪಾದದ ಅಡಿ ಇಟ್ಕೊಂಡ್ ಆತನ ಸೇವೆ ಮಾಡ್ತಾನೆ. ಈಗ ನಾಳೆ ಡಂಕನಮಡಿಯಲ್ಲಿ ಕಾರಣಿಕ ಆಗುತ್ತೆ ಅಂತಾರಲ್ಲ, ಈಗ ನಾಳೆ ಏನ್ ಪ್ರೊಸೆಸ್ ಇರುತ್ತೆ, ಏನ್ ಸ್ಪೆಷಲ್ ನಾಳೆ? ಹಾಗಾರೆ ಈಗ ನಾಳೆ ಈಗ ಕಾರಣಿಕ ಹೇಳ್ತಕ್ಕಂಥ ಅಜ್ಜವ್ರೊಬ್ರು ಇದಾರಲ್ರ, ನಾಳೆ ಅವ್ರದ್ದು ದಿನನಿತ್ಯಚರಿ ಹೆಂಗಿರುತ್ತೆ? ಅವ್ರು ಏನೋ ಉಪವಾಸ ಎಲ್ಲ ಇರ್ತಾರೆ ಅಂತ ಕೇಳ್ಪಟ್ವಿ. 11 ದಿನ ನಮ್ಮನ್ನು ನಾವೆಲ್ಲ ಬಾಬ್ದಾರ್ರಿ. ಎಲ್ಲಾ ಕಾರಣಿಕ ಹೇಳೋರು ಅದೊಂದ್ ಬಾಬು, ಮಲ್ಡಿ ಪೂಜೆ ನಾವೊಂದ್ ಬಾಬು. ಅವ್ರೆಲ್ಲರಿಗೂ ಗುರುಗಳು ಕಂಕಣ ಬದ್ಧವಾಗಿ ನಮ್ಮನ್ನ ಒಂದೊಂದು ನೇಮಕ ಮಾಡಿ ಅಲ್ಲಿಗೆ ಆಶೀರ್ವಾದ ಮಾಡಿ ಕಳಿಸ್ತಾರ. ಅಂದ್ರೆ ಅಲ್ಲಿದ್ದ ಚಾಲನೆ ನಮ್ಮ ಭಾಷೆ ನಾವ್ ನಡ್ಸ್ಕೊಂಡ್ ಹೋಗ್ತವ್ರಿ ಅಂತ ಒಂದು ಭಾಷೆ. ಈಗ ಅವ್ರ ಅಜ್ಜರು ಉಪವಾಸ ಇರ್ತಾರೆ ಅಂತ ಕೇಳ್ಪಟ್ಟಿದ್ರು 11 ದಿವಸ ತನಕ. ಅಂದ್ರೆ ಏನು ಸೇವಿಸಲ್ರ ಅವರು? ಏನು ಸೇವಿಸಲ್ರಿ, ಹಣ್ಣು ಹಾಲು ಎರಡೇ ಕ್ರಮೇಣ ಅದು ಕಮ್ಮಿ ಹಾಕಂತ ಹೋಗತಿ ಎಲ್ಲ ದೇವ್ರ ಧ್ಯಾನ. ಅಂದ್ರೆ ಅದನ್ನ ಆ ವಂಶಸ್ಥರು ಮಾತ್ರ ಮಾಡ್ಬೇಕು? ಹೌದ್ರಿ, ಅವ್ರ ವಂಶಸ್ಥರಿ. ಅದು ಒಂದು ವಂಶಸ್ತ್ರ, ನಾವು ಒಂದು ನಮ್ಮ ಅಡ್ಡಸ್ರು ಡಂಕನಮಡಿ ಪೂಜಾರ್ ಅಂತಾರಿ. ನಾವು ನಮ್ಮ ಅಣ್ತಮ್ಗಳ್ದಾರಿ 3 ನಾವು ವರ್ಷ ಒಬ್ಬ ಮಾಡ್ಕೊಂತ ಹೋಗ್ತೇವೆ. ಈಗ ಅಜ್ಜರ್ದು ಹಾಗೆ, ಅವ್ರದ್ದು ಹಾಗೆ ರೀ. ಈ ಕಾರಣಿಕೇಳ ಅಜ್ಜ ಅಂದ್ರೆ ಅವ್ರೊಬ್ರ. ಈಗ ಅವ್ರೊಂದ್ ಗ್ರೂಪ್ ಒಂದೊಂದ್ ಜವಾಬ್ದಾರಿ ಕೊಟ್ಬಿಟ್ಟಾರೆ. ಆ ಜವಾಬ್ದಾರಿ ಪ್ರಕಾರ ನಾವು ಅದನ್ನ ನಡ್ಸ್ಕೊಂತ ಹೋಗ್ತೇವೆ. ದಿನನಿತ್ಯ ಪೂಜೆ ಮಾಡ್ತೇವ್ರಿ. ಬಂದಂತ ಭಕ್ತರ ಜೊತೆ ಎಲ್ಲಾ ಭಂಡಾರ
ದೋಣಿ ತುಂಬಿಸೋ ಸೇವೆ ಎಲ್ಲ ಅವ್ರ ಜೊತೆಗೆ ಈಗ ಮೈಲಾರ ಲಿಂಗಪ್ಪಂಗೆ ಒಂದಿಷ್ಟು ಏನು ಬಂಗಡ ಪಂಗಡ ಅಂತ ಒಂದಿಷ್ಟು ಇದಾವೆ ಅದ್ರಲ್ಲಿ ಇವೆಲ್ಲ ಜಾಸ್ತಿ ಬರ್ತಾವಂತ ಪಂಗಡಗಳು ಜಾಸ್ತಿ ಬರ್ತಾವಂತ ಯಾವ ತರ ಅವೆಲ್ಲ ಯಾವ ಪಂಗಡ ಅಲ್ರಿ ಹಾಗಲ್ಲ ಈಗ ಅಮ್ಮರ ಆಗ್ಲೇ ಹೇಳಿದ್ರು ಏನಂತ ಅಂದ್ರೆ ಇದಕ್ ಕೇಳಿದ್ವ ನಿಮಗೆ ಅಂದ್ರೆ ಕಂಬಳಿಗೆ ಒಬ್ರು ಇದು ಬಂದಿದೆ ಅದು ಇದಾವ್ರಿ ಗೊರಪ್ಪರು ಅಷ್ಟು ತರದ್ ಗೊರಪ್ಪಗಳಿದ್ದಾರೆ. ಒಂದೇ ತರದ್ ಗೊರಪ್ಪ ಅಲ್ಲ, ಚಾಟಿ ಗೊರಪ್ಪ, ಕುದುರೆ ಗೊರಪ್ಪ, ಒಬ್ಬೊಬ್ರಿಗೆ ಒಂದೊಂದ್ ರೂಪಾಯಿ ಯಾರಿಗೆ ಇಷ್ಟಪಟ್ಟು ಏನ್ ತಗೊಂಡಾನ ಆ ಲೆಕ್ಕಾಚಾರ. ಇದ್ ಕೇಳಿದ್ರಲ್ಲ ಸೀಬಾರ ಅಂತ, ಮೂರ್ತಿ ಎಲ್ಲೂ ಇಡಕ್ಕಾಗಲ್ಲ ಸಂಪಾಳ್ಸಲ್ಲ ಅಂತ ಸೀಬಾರದ ರೂಪಲ್ಲಿ ಅಯ್ಯಪ್ಪ ನುಡಿ ಕೊಟ್ಟಿದ್ದಾನೆ. ಸೀಬಾರ ಆ ಲೆಕ್ಕಾಚಾರ ಕೊಟ್ಟು ಮೂರ್ತಿ ಎಲ್ಲೂ ಇಡಕ್ ಆಗಲ್ಲ, ಯಾಕಂದ್ರೆ ಅದಕ್ಕೆ ಕಾವಲಾಗಿರ್ಬೇಕು, ಅದಕ್ಕೆ ತುಂಬಾ ನೇಮ ಇದೆ. ಎಷ್ಟು ತರದ ಗೋರಪ್ಪುಗಳನ್ನು ನಾವು ಕಾಣಬಹುದು ಇಲ್ಲಿ? ಸುಮಾರ್ ಜನ ಇದ್ದಾರೆ, ಒಂದೊಂದು ರೂಪದಲ್ಲಿ ಒಂದೊಂದು. ಕುದುರೆ ಗೊರಪ್ಪ ಅಂತಾರೆ, ಚಾಟಿ ಹೊಡ್ಕೊಂತಾರೆ, ದೇವನ ದಂಡಿಸ್ಕೊಳ್ಳೋದು. ಒಂದ್ ನಿಮಿಷ ನಮ್ದೇನಾದ್ರೂ ತಪ್ಪಿದ್ರೆ ಕ್ಷಮಿಸಪ್ಪ, ದೇವನ್ ದಂಡಿಸ್ಕೊಳ್ಳೋದು. ಗೊರಪ್ಪ ರೂಪದಲ್ಲಿ ಒಂದ್ 10 ಬಾರಿ ಕೋಲ್ ಇರ್ತೈತ್ರಿ. ಇಲ್ಲಿ ತೋರಿಸ್ತೇನ್ರಿ ನಿಮಗೆ. ಇವ್ರ ಚಾಟಿ ಗೊರಪ್ಪ, ಚಾಟಿ ಗೊರಪ್ಪ ಹಾ ಕಾಲಿಗೆ ಹೊಡ್ಕೊಂತಾರೆ. ಅವ್ರಿಗೇನ್ ನೋವು ಅನ್ಸಲ್ಲ, ಆತನ ಸೇವೆ ಅದ. ದಮರ್ಗ ಬಾರಿಸ್ತಾರ, ಕಂಬಳಿ ಅದು ಒಂದ್ ಸೇವೆ. ದೋಣಿ, ತ್ರಿಶೂಲ ಆತನ ರೂಪದಾಗ ಅವ್ರ ಸೇವೆ ಮಾಡೋದು. ಹಾಗಾರವೆಲ್ಲ ಈಗ ಮತ್ತೆ ಚೈನ್ ಎಳೆಯೋದಂತ ಕೇಳಿದೆ ನಾನು ನಿಮಗೆ. ಸರ್ಪಳಿ ಹೌದ್ರಿ, ಸರ್ಪಿ ಪವಾಡ ಅದು ಒಂದ್ ಬಾಬರಿ, ಅವ್ರೊಂದ್ ಬಾಬ್ದಾರ. ಅಂದ್ರೆ ಇದ್ರಲ್ಲೇ ಅವ್ರವ್ರಿಗೆ ಕೊಟ್ಟಿರ್ತಕ್ಕಂಥ ಕಾರ್ಯಗಳವೆಲ್ಲ ಅವೆಲ್ಲ ನಾವು ಒಂದ್ ಜವಾಬ್ದಾರಿ ಆ ಜವಾಬ್ದಾರಿಯನ್ನು ನಾವು ನಿಭಾಯಿಸ್ಕೊಂಡ್ ಹೋಗ್ತೀವಿ. ಇಡೀ ಭಕ್ತ ಸಮೂಹ ಒಂದೇ ರೂಪ, ಎಲ್ಲರದು ಒಂದೇ ಮನೋಭಾವ. ಇಲ್ಲಿ ಬರೋದು ಈಗ ನೋಡ್ರಿ, ಈಗ ಒಂದ್ 5 ನಿಮಿಷ, ಒಂದ್ ಅರ್ಧ ಗಂಟೆ ನೋಡ್ರಿ, ಎಲ್ಲರದು ಒಂದೇ ಮನೋಭಾವ, ಯಾವುದೇ ಜಾತಿ ಇಲ್ಲ, ಭೇದ ಇಲ್ಲ. ಯಾವ ರೂಪದಲ್ಲಿ ಈ ಭಕ್ತ ಸಮೂಹದ ಒಂದೇ ತರ